ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಲಿದ್ದಾರೆ. ಗುರುಗಳು ಇಂಗ್ಲಿಷ್, ಸಂಸ್ಕೃತ್, ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು, ಶಿಕ್ಷಣ ಯಜ್ಞದಲ್ಲಿ ಸಂಪೂರ್ಣ ತಮ್ಮನ್ನು ತೊಡಗಿಸಿಕೊಂಡಂಥವರು. ಅವರಿಂದ ಆಶೀರ್ವಚನ. ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರಲ್ಲಿ, ಹಿರಿಯರಲ್ಲಿ, ಈ ಸ್ಮರಣೀಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಾರತೀಯ ಸಂಸ್ಕೃತಿ ಪ್ರಿಯರಲ್ಲಿ ಶರಣು ಶರಣಾರ್ಥಿಗಳು. ಇದು ಭಾರತ ವಿಕಾಸ ಸಂಗಮ. ಇಲ್ಲಿ ಕೂಡಿರುವ ಮನಸ್ಸುಗಳು, ಆ ಮನಸ್ಸುಗಳ ಚಿಂತನೆ ಏನು ಅಂದ್ರೆ, ಒಂದು ಸ್ವಚ್ಛ, ಸುಂದರ, ಸಮೃದ್ಧ ಭಾರತವನ್ನು ಕಾಣಬೇಕೆನ್ನುವ ಹಂಬಲದಿಂದ ಕೂಡಿರುವ ಹೃದಯಗಳಿವೆಲ್ಲ. ಎಂಪವರ್ಡ್ ಇಂಡಿಯಾ, ಭಾರತ ಒಂದು ಶಕ್ತಿ ಕೇಂದ್ರ ಆಗಬೇಕು, ಭಾರತ ವಿಶ್ವಗುರು ಆಗಬೇಕು ಅನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಂಡು ಇಲ್ಲಿ ಲಕ್ಷ ಲಕ್ಷ ಮನಸ್ಸುಗಳು ಕೂಡಿವೆ. ಇದು ಒಂದು ಸಂಗಮ. ನಾವು ಒಂದು ಸಂಗಮದ ಹೆಸರು ಕೇಳಿದ್ದೇವೆ. ಅಲ್ಲಿ ಮಲಪ್ರಭೆ, ಕೃಷ್ಣೆ ಕೂಡುವ ಸ್ಥಳ, ಅದು ಸಂಗಮ. ಮಲಪ್ರಭೆ, ಕೃಷ್ಣೆ ಕೂಡುವ ಸ್ಥಳ ಅದು ಕೂಡಲ ಸಂಗಮ ಅಲ್ಲ. ತಮ್ಮ ಸಂಪ್ರದಾಯ, ಜಾತಿ, ಧರ್ಮ ಎಲ್ಲವುಗಳನ್ನು ಮರೆತು ಈ ದೇಶ ಕಟ್ಟಬೇಕನ್ನುವಂಥ ಕನಸಿಟ್ಟುಕೊಂಡು ಬಂದು ಕೂಡಿದ ಜನರ ಕೂಡಲ ಸಂಗಮ ಇದು. ಸಾಕ್ಷಾತ್ ಕೂಡಲ ಸಂಗಮ ಇದು ಅಷ್ಟೆ. ಎಂಥ ಮನಸ್ಸುಗಳು ದೇಶ ಸೇವೆಯೇ ಈಶ ಸೇವೆ ಅನ್ನುವಂಥ ಸುಂದರ ಕಲ್ಪನೆಯನ್ನು ಕಟ್ಟಿಕೊಂಡು ದೇಶದ ಮೂಲೆ ಮೂಲೆಗಳಿಂದ ಜನ ಈ ವಿಕಾಸ ಸಂಗಮಕ್ಕೆ ಬಂದಿದ್ದಾರೆ. ದೇಶ ಕಟ್ಟುವ ಕಾರ್ಯ ಅದು ಎಷ್ಟು ಪವಿತ್ರ ಕಾರ್ಯ. ಒಬ್ಬ ಹಿಂದಿ ಸಾಹಿತ್ಯದ ಶ್ರೇಷ್ಠ ಕವಿ ಒಂದು ಸುಂದರ ಮಾತು ಬರೀತಾರೆ. ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಒಂದು ಪದ್ಯ, ಪುಷ್ಪಕ್ಕೆ ಚಾಹ. ಒಂದು ಹೂವು ಆಸೆ ಪಡ್ತದೆ. ಒಂದು ಹೂವು ಏನು ಆಸೆ ಪಡ್ತದಂದರೆ, ಮುझे तोड़ लेना वनमाली उस पत पर देना फेंक, मातृभूमि पर शीस चढ़ाने जिस पत जावे वीर अनेक. ಒಂದು ಹೂವಿನ ಆಶೆ ಏನಿತ್ತು ಅಂದ್ರೆ, ಅದು ಹೇಳ್ತದೆ ಹೂಗಾರನಿಗೆ, ಮಾಲಿಯೇ ನನ್ನನ್ನು ಕಿತ್ಕೊ, ನೀನು ನನ್ನನ್ನು ತಗೊಂಡು, ನನಗೊಂದು ಆಸೆ ಇದೆ, ನನ್ನ ಜೀವನ ಪವಿತ್ರ ಆಗಬೇಕು ಅಂತ. ನನ್ನ ಜೀವನ ಪವಿತ್ರ ಆಗಬೇಕಾದ್ರೆ ನನ್ನನ್ನು ದೇವರ ತಲೆಯ ಮೇಲಿರಿಸಿದರೂ ನಾನು ಪವಿತ್ರ ಆಗೋದಿಲ್ಲ. ನನ್ನನ್ನು ವ್ಯಾಲೆಂಟೈನ್ಸ್ ಡೇ ಬಂದೈತೆ ಅಂತ ಹೇಳಿ ಪ್ರೇಮಿಗಳ ಕೈಯಲ್ಲಿ ಕೊಟ್ಟರೂ ನಾನು ಪವಿತ್ರ ಆಗೋದಿಲ್ಲ. ನಾನು ಪವಿತ್ರ ಆಗಬೇಕಾದ್ರೆ ಈ ದೇಶವನ್ನು ಕಟ್ಟಬೇಕು ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ದೇಶಭಕ್ತರು ಯಾವ ದಾರಿಯೊಳಗೆ ಹೋಗ್ಯಾರಲ್ಲ, ಆ ದಾರಿಯೊಳಗೆ ಹಿಂಗೆ ಹೋಗಿ ಅವರು ಹೋದ ದಾರಿಯ ಮಣ್ಣು ಹತ್ತಿದ್ರೆ ಸಾಕು, ನಾನು ಪವಿತ್ರ ಆಗ್ತೇನೆ. ಎಷ್ಟು ಈ ಸಂಸ್ಕೃತಿಯ ಉತ್ಸವಗಳು ನಡೆಸಿದ್ದಾರೆ ಭಾರತ ವಿಕಾಸ ಸಂಗಮದಿಂದ. ಭಾಳ ಜನ ಕೇಳ್ಬೋದು, ಕಾಶಿಯಲ್ಲಿ ನಡೆಸಿದ್ರು, ಉತ್ತರ ಪ್ರದೇಶದಲ್ಲಿ ನಡೆಸಿದ್ರು, ಕೊಲ್ಲಾಪುರದಲ್ಲಿ, ಕಲಬುರಗಿಯಲ್ಲಿ, ಬಿಜಾಪುರದಲ್ಲಿ. ಇದು ಹಾಗೆ ಎಷ್ಟು ವರ್ಷಗಳ ಕಾಲ ಈ ಸಂಸ್ಕೃತಿ ಉತ್ಸವ ನಡೆಸಿದ್ರಿ ಅಂತ ನೀವು ನೋಡಿ. ಈ ದೇಶದಲ್ಲಿ ಹಾಲು ಮಾರುವ ಜನ ಏನಿದ್ದಾರೆ, ಮನೆಗೆ ಮನೆಗೆ ಹೋಗಿ ಹಾಲು ಹಾಕಿ ಬರಬೇಕು. ಆಲ್ಕೋಹಾಲ್ ಅಂಗಡಿಗಳೇನದಾವಲ್ಲ, ಅವ್ರು ಇದ್ದಲ್ಲಿಗೆ ಕ್ಯೂ ಇರ್ತೈತೆ. ಜನ ಹಾಲು ಮಾರೋರು ಮನೆಗೆ ಮನೆಗೆ ಹೋಗಿ ಅಡ್ಡಾಡಿ ಬರಬೇಕು. ಆಲ್ಕೋಹಾಲ್ ಅಂಗಡಿಗಳೇನು ಅದಾವಲ್ಲ, ಅಲ್ಲೆಲ್ಲ ಕ್ಯೂ ನಿಂತಿರ್ತಾರೆ. ಎಲ್ಲಿಯವರೆಗೆ ಆಲ್ಕೋಹಾಲ್ ಅಂಗಡಿಗಳು ಬಂದಾಗಿ ಹಾಲಿನ ಅಂಗಡಿ ಮುಂದೆ ಕ್ಯೂ ನಿಲ್ತಾರಲ್ಲ ಜನ, ಅಲ್ಲಿವರೆಗೆ ಈ ಸಂಸ್ಕೃತಿ ಉತ್ಸವಗಳು ನಡೀತಾ ಇರಬೇಕಾಗ್ತದೆ.
ಈ ದೇಶದ ಸಂಸ್ಕೃತಿ ಬಹಳ ಅದ್ಭುತವಾಗಿರುವಂಥದ್ದು. ನೀವು ನೋಡಿ, ಈ ಜಗತ್ತಿನ ವಿಶ್ವದ ಬಹಳ ಪುರಾತನ ನಾಗರಿಕತೆ ಮತ್ತು ಸಂಸ್ಕೃತಿಗಳಂತ ನಾವೇನು ಕರಿತೀವಿ, ಅದು ಈಜಿಪ್ತಿನ ನಾಗರಿಕತೆ ಇರಬಹುದು, ಮೆಸೊಪೆಟಿಮಿಯಾದ ನಾಗರಿಕತೆ ಇರಬಹುದು, ಗ್ರೀಸ್ ನಾಗರಿಕತೆ ಇರಬಹುದು. ಇವೆಲ್ಲವುಗಳು ಇನ್ನೂ ಪ್ರಿಮಿಟಿವ್ ಸ್ಟೇಜ್ನೊಳಗಿದ್ದಾಗ ಭಾರತದಲ್ಲಿ ಒಂದು ಉಚ್ಛ್ರಾಯವಾದಂಥ ಜ್ಞಾನದ ಸಂಸ್ಕೃತಿ ಈ ಮಣ್ಣಲ್ಲಿ ಜನ್ಮ ತಾಳಿತ್ತು. ಯಾವಾಗ ನಾವು ಮನಃಶಾಸ್ತ್ರದ ಉಗಮ ಅಂತ ಹೇಳ್ತೀವಿ, ಸಿಗ್ಮಂಡ್ ಫ್ರೈಡ್ನಂಥವರು ಶತಮಾನಗಳ ಹಿಂದೆ, ಆದರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಪತಂಜಲರಂಥ ಮನಃಶಾಸ್ತ್ರಜ್ಞರು ಹುಟ್ಟಿದ್ದು ಈ ಭಾರತದ ಮಣ್ಣಿನಲ್ಲಿ. ವೈದ್ಯಕೀಯ ಶಾಸ್ತ್ರದ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಚರಕ, ಸುಶ್ರುತನಂಥವರು ಈ ಜಗತ್ತಿನ ಮೊಟ್ಟ ಮೊದಲ ಸರ್ಜರಿ ಮಾಡಿದವರು ಭಾರತೀಯರು ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಚರಕ, ಸುಶ್ರುತ ಹುಟ್ಟಿದ್ದು ಇದೇ ಮಣ್ಣಲ್ಲೇ. ನಿಮಗಿನ್ನೂ ಆಶ್ಚರ್ಯ ಅನ್ನಿಸ್ಬೋದು, ಈ ಸಂವಿಧಾನದ ಜನಕ ಅಂತ ನಾವು ಯಾರಿಗೆ ಕರಿತೀವಿ, ಸಂವಿಧಾನ ಹುಟ್ಟಿದ್ದು ಯುರೋಪ್, ಇಂಗ್ಲೆಂಡ್ಗಳಿಂದ ಅಂತ. 1215 ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ಮ್ಯಾಗ್ನಾ ಕಾರ್ಟಾ ಬಂತು. ಅಲ್ಲಿಯ ಸಂಸತ್ತು ಶುರುವಾಯಿತು. ಅಂದ್ರೆ ಯುರೋಪಿಯನ್ನರಿಗೆ ಸಂವಿಧಾನದ ಕಲ್ಪನೆ ಬಂದಿದ್ದು 1215. ಬಹಳ ಆಶ್ಚರ್ಯ ಮತ್ತು ಹೆಮ್ಮೆ ಪಡುವಂಥ ವಿಷಯ ಅಂದರೆ, ಅದಕ್ಕಿಂತ ಒಂದು ಶತಮಾನಗಳ ಮುಂಚೆ ಭಾರತದಲ್ಲಿ, ಅದು ವಿಶೇಷವಾಗಿ ಕನ್ನಡದ ಮಣ್ಣಿನಲ್ಲಿ, ಕಲ್ಯಾಣದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಗಿತ್ತಲ್ಲ, ಅದು ಭಾರತದ ಮಣ್ಣಲ್ಲಿ. ಅದು ಅಂದರೆ ಅವರಕ್ಕಿಂತ ಮುಂಚೆ ಸಂವಿಧಾನದ ಬಗ್ಗೆ, ಸಮತೆಯ ಬಗ್ಗೆ, ಸಮಾಜವಾದದ ಕಲ್ಪನೆಗಳು ಎಲ್ಲಿ ವಿಶ್ವದಲ್ಲಿ ಹುಟ್ಟಿರಲಿಲ್ಲೋ, ಆವಾಗ ಭಾರತದಲ್ಲಿ ಸಮತಾವಾದ, ಸಮಾಜವಾದಗಳು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು. ಈ ದೇಶದ ಸಂಸ್ಕೃತಿ ಅಷ್ಟು ಅದ್ಭುತವಾಗಿರುವಂಥದ್ದು. ನಮ್ಮಲ್ಲಿ ಧಾರವಾಡದಲ್ಲಿ ಒಬ್ಬರು ತಪೋವನದ ಕುಮಾರಸ್ವಾಮಿಗಳಂತಿದ್ರು. ಅವ್ರಿಗೆ ಯಾರೋ ಕೇಳಿದ್ರಂತೆ, ಅಲ್ಲ ನೀವು ಭಾರತೀಯರು ನಮ್ಮದು ಭಾಳ ದೊಡ್ಡದು ಅಂತ ಹೇಳ್ತೀರಿ, ನಿಮ್ಮಲ್ಲಿ ಯಾರೂ ಅಷ್ಟು ಇದ್ರ ಬಗ್ಗೆ ಅನುಕರಣೆ ಮಾಡೋದಿಲ್ಲ, ಪರದೇಶದವರು ಬಹಳ ನಿಮ್ಮ ಬಗ್ಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡ್ತಾರ, ನಿಮ್ಮಲ್ಲಿ ಯಾಕೆ ಉಳಿಲಿಲ್ಲ, ಅವ್ರು ಯಾಕೆ ಇಷ್ಟಪಡ್ತಾರ ಅಂತ. ಅವಾಗ ಅವ್ರು ಹೇಳಿದ್ರಂತೆ, ನೋಡು, ಮಾಡಾಗೋದು ಒಂದು ಜಾಗದಾಗ ಆಗ್ತೈತಿ, ಮಳೆ ಆಗೋದು ಬೇರೆ ಕಡೆ ಆಗ್ತೈತಿ. ಹಂಗೆ ಈ ಸಂಸ್ಕೃತಿಯ ಅಧ್ಯಾತ್ಮದ ಮೋಡ ಕಟ್ಟಿದ್ದು ಭಾರತ ದೇಶದ ಮೇಲೆ, ಅದು ಮಳೆ ಆಗಾಕತ್ತಿದ್ದು ಬೇರೆ ಕಡೆ ಆಗಾಕತ್ತೈತಿ ಈಗ ಅಂತ ಹೇಳಿದ್ರಂತವ್ರು. ಅಂದರೆ ಈ ದೇಶದ ಸಂಸ್ಕೃತಿಗೆ ಎಷ್ಟು ಜನ ಪಾಶ್ಚಿಮಾತ್ಯ ವಿದ್ವಾಂಸರು, T.S. ಈಲಿಯಟ್ನಂಥವರು, ಎಮರ್ಸನ್ನಂಥವರು, ಆಮೇಲೆ ನೂರಾರು ಜನ ಮ್ಯಾಕ್ಸ್ ಮುಲ್ಲರ್ನಂಥವರು ಈ ದೇಶದ ಸಂಸ್ಕೃತಿಯನ್ನು ನಂಬುದು ಅಂತ ಸ್ವೀಕಾರ ಮಾಡಿದ್ರು. ಮ್ಯಾಕ್ಸ್ ಮುಲ್ಲರ್ ಒಂದು ಸುಂದರವಾದ ಮಾತು ಬರೀತಾನೆ, ನನಗೆ ಇನ್ನೊಂದು ಜನ್ಮ ಅನ್ನುವುದಾದರೂ ಇದ್ದರೆ ನನ್ನದೊಂದು ಆಸೆ ಇದೆ. ಇನ್ನೊಂದು ಜನ್ಮ ಅನ್ನುವುದಿದ್ದರೆ ನನ್ನದೊಂದು ಆಸೆ, ನಾನು ಭಾರತದ ಮಣ್ಣಲ್ಲಿ ಹುಟ್ಟಬೇಕು, ಅಷ್ಟು ಪವಿತ್ರ ಭೂಮಿ ಭಾರತ ಅಂತ. ನೀವೆಲ್ಲ ಕ್ರಿಕೆಟ್ ಆಟಗಾರನ ಹೆಸರು ಕೇಳಬೇಕು, ಜಾಂಟಿ ರೋಡ್ಸ್, ದಕ್ಷಿಣ ಆಫ್ರಿಕಾದ ಆಟಗಾರ. ಅವನು ಇಲ್ಲಿ ಬರೀ ಆಟ ಆಡಲಿಕ್ಕೆ ಬಂದವನು ಭಾರತಕ್ಕೆ. ಅವನಿಗೆ ಈ ಮಣ್ಣಿನ ಬಗ್ಗೆ ಎಷ್ಟು ಒಲವು, ಈ ದೇಶದ ಸಂಸ್ಕೃತಿ ಬಗ್ಗೆ ಎಷ್ಟು ಒಲವು ಅಂದರೆ, ಅವನ ಹೆಂಡತಿ ಗರ್ಭ ಧರಿಸಿದ ಮೇಲೆ ಅವನಿಗೆ ಅನ್ನಿಸ್ತು, ನನಗೆ ಹುಟ್ಟುವ ಮಗು ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲ, ಭಾರತದ ಮಣ್ಣಲ್ಲಿ ಹುಟ್ಟಬೇಕು ಅಂತ. ಅವನ ಹೆಂಡತಿಗೆ 9 ತಿಂಗಳಾದ ಮೇಲೆ ಭಾರತಕ್ಕೆ ಕರ್ಕೊಂಡು ಬಂದು, ಇಲ್ಲಿ ಮಗು ಹುಟ್ಟುತ್ತದೆ, ಆ ಮಗುವಿಗೆ ಇಂಡಿಯಾ ಅಂತ ಹೆಸರಿಡ್ತಾನೆ ಜಾಂಟಿ ರೋಡ್ಸ್. ಅಂದರೆ ಎಷ್ಟು ಬೇರೆಯವರಿಗೆ ಇದ್ರ ಬಗ್ಗೆ ಪ್ರೀತಿ. ನಮಗೂ ಬೇಕಲ್ಲ, ನಂಬುದು ಅನ್ನುವ ಹೆಮ್ಮೆ, ಅಭಿಮಾನ ನಮಗಿರಬೇಕಾಗ್ತದೆ. ಇದೇ ಸಣ್ಣ ಪುಟ್ಟ ವ್ಯತ್ಯಾಸಗಳ ಮಧ್ಯದಲ್ಲಿಯೂ ಸಹಿತ, ಸಣ್ಣ ಪುಟ್ಟ ಲೋಪದೋಷಗಳ ಮಧ್ಯದಲ್ಲಿಯೂ ಸಹಿತ ನಮ್ಮದನ್ನು ನಾವು ಹೃದಯ ತುಂಬಿ ಪ್ರೀತಿಸಬೇಕು ಮತ್ತು ಆರಾಧಿಸಬೇಕಾಗ್ತದೆ. ನಾವೆಲ್ಲ ಹೇಳ್ತೇವೆ, ಏನ್ರಿ ನಮ್ಮ ದೇಶ ಕೆಟ್ಟಿದೆ, ನಮ್ಮ ಜನ ಕೆಟ್ಟಿದೆ, ನಮ್ಮಲ್ಲಿ ಏನೂ ಸರಿಗೆ ಉಳಿದಿಲ್ಲ. ಈಗ ಯಾರೋ ಒಂದಿಷ್ಟು ಜನ ಮಣ್ಣು ಮಾರಿಕೊಂಡವ್ರನ್ನ ನೋಡಿ, ಯಾರೋ ಒಂದಿಷ್ಟು ಜನ ದನ ತಿನ್ನುವ ಮೇವು ಮಾರಿಕೊಂಡವ್ರು ನೋಡಿ ನಮ್ಮ ದೇಶ ಕೆಟ್ಟೈತಿ ಅಂತ ಅನ್ನಬಾರ್ದು. ಮಣ್ಣು ಮಾರಿಕೊಂಡವರ ಮಧ್ಯೆ, ಮೇವು ಮಾರಿಕೊಂಡಿರುವವರ ಮಧ್ಯದೊಳಗೆ ಅವರನ್ನು ನೋಡಿ ನಮ್ಮ ದೇಶವನ್ನು ಹೀಯಾಳಿಸುವುದಕ್ಕಿಂತ, ಸಿಯಾಚಿನ್ನದಂಥ ಅತ್ಯಂತ ಹಿಮಾಚ್ಛಾದಿತ ಪ್ರದೇಶದೊಳಗೆ
6 ದಿವಸ ಹಿಮದೊಳಗಿದ್ರೂ ಸಹಿತ ಈ ದೇಶಕ್ಕಾಗಿ ಇನ್ನೂ ಪ್ರಾಣ ಉಳಿದಿತ್ತಲ್ಲ. ಹನುಮಂತಪ್ಪ ಕೊಪ್ಪರದನಂಥವ್ರನ್ನು ನೋಡಿ ನಮ್ಮ ದೇಶದೊಳಗೆ ಇಂಥವ್ರದಾರಲ್ಲ, ಇಂಥವ್ರದಾರಂತ ಹೆಮ್ಮೆ ಪಡಬೇಕು ಇಲ್ಲ ನಾವು. ಬರೇ ವೀರಪ್ಪನಂಥವ್ರಿಗೆ ನೋಡಿ ನಮ್ಮ ದೇಶ ಕೆಟ್ಟೈತಿ ಅನ್ನೋದಕ್ಕಿಂತ ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ಭೂಮಿಯಲ್ಲಿ ನಾವು ಹುಟ್ಟಿವಿ ಅಂತ ಹೆಮ್ಮೆ ಪಡಬೇಕಾಗ್ತದೆ. ಅಂಥ ಗಳಿಗೆಗಳು ನಮ್ಮ ಜೀವನದಲ್ಲಿ ನಮಗೆ ಬರಬೇಕು. ಈ ದೇಶವನ್ನು ಕಟ್ಟಲಿಕ್ಕೆ ಸಾವಿರ ಸಾವಿರ ಜನ ಅವರು ತ್ಯಾಗ, ಅವರು ಬಲಿದಾನಗಳು ನಮಗೆಲ್ಲ ಇವತ್ತು ನಾವಿಷ್ಟು ಆರಾಮಾಗಿ ಕುಂತೀವಿ ಅಂದರೆ ಅವರ ಕೊಡುಗೆ ಬಹಳ ದೊಡ್ಡದಿದೆ. ಬಹಳ ದೊಡ್ಡ ದೊಡ್ಡವರಂತಲ್ಲ, ಈ ದೇಶವನ್ನು ಕಟ್ಟಲಿಕ್ಕೆ ಬಹಳ ಸಣ್ಣ ಸಣ್ಣ ಮಕ್ಕಳು ಸಹಿತ ತಮ್ಮದೇ ಆದಂಥ ಒಂದು ಯೋಗದಾನವನ್ನು ಈ ದೇಶ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮಗೆ. ಇದು 1947ಕ್ಕಿಂತ ಮುಂಚೆ ಯಾವಾಗ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿತ್ತು, ಆವಾಗ ಬ್ರಿಟಿಷರು ಭಾರತೀಯರು ಭಾರತದ ಧ್ವಜವನ್ನು ಎಲ್ಲಿ ಹಾರಿಸುವ ಹಾಗಿರಲಿಲ್ಲ. ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ್ರೆ ಅವ್ರಿಗೆ ಒಯ್ದು ಜೈಲು ಶಿಕ್ಷೆ ಜೈಲಿಗೆ ಹಾಕ್ತಿದ್ರು. ಒಂದು ಸಣ್ಣ ಹುಡುಗ 6-7ನೇ ಕ್ಲಾಸ್ ಓದುವಂಥ ಒಂದು ಸಣ್ಣ ಮಗು ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ಭಾರತದ ಧ್ವಜ ಹಾರಿಸ್ತು. ದೊಡ್ಡವರೆಲ್ಲ ನಾ ಹೇಳೋದು, 6-7ನೇ ಕ್ಲಾಸ್ ಓದುವಂಥ ಮಗು ಹೋಗಿ ಬ್ರಿಟಿಷರ ಆಡಳಿತ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತು. ಬ್ರಿಟಿಷರು ಆ ಹುಡುಗ ಗುಂಡು ಹಾಕಿದ್ರು. ಆ ಹುಡುಗನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆ ಹುಡುಗ ಹಿ ವಾಸ್ ಇನ್ ಕೋಮಾ. ಆ ಮಗು ಕೋಮಾದೊಳಗಿತ್ತು. ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಕೇಳ್ತಾನೆ, ನನಗೆ ಎಲ್ಲಿ ಹಾಕ್ಯಾರ? ಅವ್ರು ಸುತ್ತ ಇದ್ದವ್ರು ಹೇಳ್ತಾರೆ, ನಿನಗೆ ದವಾಖಾನೆಯಲ್ಲಿ ಹಾಕ್ಯಾರ. ನಾ ಇಲ್ಯಾಕೆ ಬಂದೇನೆ? ಅವಾಗ ಹೇಳ್ತಾರ, ನೀನು ಭಾರತದ ಧ್ವಜ ಹಾರಿಸುವಾಗ ಬ್ರಿಟಿಷರು ನೀನು ಗುಂಡು ಹಾಕಿದ್ರು, ಅದಕ್ಕೆ ಕೋಮಾದಾಗ ಹೋಗಿ ನೀನು. ಇಷ್ಟಂದ ತಕ್ಷಣ ನೇರವಾಗಿ ಆ ಹುಡುಗ ಕೇಳಿದ ಪ್ರಶ್ನೆ, ಬ್ರಿಟಿಷರು ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗೈತೋ ಅಥವಾ ಬೆನ್ನಾಗಿಂದ ಬಂದೈತೋ? ಡಾಕ್ಟ್ರಿಗೆ ಆಶ್ಚರ್ಯ, ನೀನು ಈಗೋ ಆಗೋ ಒಂದು ಕ್ಷಣದಲ್ಲಿ ಸತ್ತು ಹೋಗ್ತೀಯಾ? ಬ್ರಿಟಿಷರು ಹಾಕಿದ ಗುಂಡು ನಿನ್ನ ಎದೆಯೊಳಗಿಂದ ಹೋದರೆ ಏನಾಗಬೇಕಾಗಿದೆ? ಬ್ರಿಟಿಷರು ಹಾಕಿದ ಗುಂಡು ನಿನ್ನ ಬೆನ್ನೊಳಗಿಂದ ಬಂದರೆ ಏನಾಗಬೇಕಾಗಿದೆ? ಇಲ್ಲ, ನೀವು ಮೊದಲು ಹೇಳಲೇಬೇಕು. ಯಾಕಂದ್ರೆ ಬ್ರಿಟಿಷರು ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗಿದ್ರೆ ನನ್ನ ದೇಶದ ಜನರಿಗೆ ಗೊತ್ತಾಗ್ತದೆ, ಈ ಹುಡುಗ ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ಹೋರಾಡುವಾಗ ಅವರು ಗುಂಡು ಹಾಕ್ಯಾರ ಅಂತ ಗೊತ್ತಾಗ್ತೈತಿ. ಅಕಸ್ಮಾತ್ ಅವರು ಬೆನ್ನ ಹಿಂದೆ ಗುಂಡು ಹೋಗಿತ್ತು ಅಂದ್ರೆ ಅವರ ಗುಂಡಿಗೆ ಹೆದರಿ ಓಡಿ ಹೋಗುವಾಗ ಇವನು ಬೆನ್ನಿಗೆ ಗುಂಡು ಹಾಕ್ಯಾರ ಅನ್ನುವ ತಪ್ಪು ಸಂದೇಶ ನನ್ನ ರಾಷ್ಟ್ರದ ಜನತೆಗೆ ಹೋಗಬಾರ್ದು ಅಂತ ಸಣ್ಣ ಮಗು ಅಂತಾರೆ. ಅಲ್ಲೇನು ಈ ಮಣ್ಣು ಎಷ್ಟು ದೊಡ್ಡದು ಹೇಳಿ. ಇದರ ಮಧ್ಯದಲ್ಲಿ ನಾವು ಪ್ರೀತಿಸಬೇಕಾಗ್ತದೆ. ಒಬ್ಬ ಕುರಿ ಕಾಯುವ ಹುಡುಗ ಕವಿರತ್ನ ಕಾಳಿದಾಸ ಆಗಿ ನಿರ್ಮಾಣ ಆಗಿದ್ದು ಇದೇ ಮಣ್ಣಲ್ಲಿ. ಅಲ್ಲೇನು ಗುಡಿಸಿಲಿನಲ್ಲಿದ್ದುಕೊಂಡು ಸಾಮ್ರಾಜ್ಯ ಕಟ್ಟಿದ ಚಾಣಕ್ಯ ಬೆಳೆದಿದ್ದು ಇದೇ ಮಣ್ಣಲ್ಲಿ. ಅಲ್ಲೇನು ಬೀದಿ ದೀಪದ ಕೆಳಗಡೆ ಹೋಗಿ ಓದಿ ಈ ದೇಶಕ್ಕೊಂದು ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅಂಥವರು ಹುಟ್ಟಿದ್ದು ಇದೇ ಮಣ್ಣಲ್ಲಿ. ಅಲ್ಲೇನು ಒಬ್ಬ ಬೋಟು ಕಟ್ಟುವವನ ಮಗ ಒಬ್ಬ ವಿಜ್ಞಾನಿ ರಾಷ್ಟ್ರಪತಿಯಾಗಿ ಬೆಳೆದಿದ್ದು ಸಹಿತ ಇದೇ ಮಣ್ಣಲ್ಲಲ್ಲೇನು. ಇದು ಅಷ್ಟು ಅದ್ಭುತ ಮಣ್ಣು, ಅಷ್ಟು ಅದ್ಭುತ ಸಂಸ್ಕೃತಿ ಈ ದೇಶದ್ದು. ದೊಡ್ಡ ದೊಡ್ಡವರು ಬೆಳೆದಿದ್ದಾರೆ. ಇದು ಒಂದಿಷ್ಟು ಸುಂದರ ಮನಸ್ಸುಗಳ ಕಲ್ಪನೆ ಇದೆ ಇಲ್ಲಿ. ಇದು ಭಾರತ ವಿಕಾಸ ಆಗಬೇಕು. ಅದಕ್ಕಾಗಿ ಇಲ್ಲಿ ಭಾರತ ವಿಕಾಸ ಸಂಗಮ. ವಿಕಾಸ ಅನ್ನುವುದನ್ನು ನಮ್ಮ ಗೋಗಾಯಿ ಅವರು ಭಾಳ ಸುಂದರವಾಗಿ ಹೇಳ್ತಾ ಇದ್ದರು. ಇದು ವಿಕಾಸ ಅನ್ನುವುದು ಇದು ಕೇವಲ ಭೌತಿಕವಾಗಿ ಅಲ್ಲ, ಅದು ಆಂತರಂಗಿಕವಾಗಿ ಭೌತಿಕವಾಗಿ ಎರಡೂ ಆಗಬೇಕು. ಭೌತಿಕ ವಿಕಾಸ ಸಮೃದ್ಧಿಯನ್ನು ತಂದರೆ, ಆಂತರಂಗಿಕ ವಿಕಾಸ ಅದು ಸಂತೋಷ ಸಮಾಧಾನಗಳನ್ನು ತರ್ತದೆ. ಗೋಗೋಯಿ ಹೇಳ್ತಾ ಇದ್ದರು, ವಿಕಾಸ ಅಂದರೆ ಬರೇ ಭೌತಿಕವಾಗಿ ಆಗೋದಲ್ಲ. ನಾವೇನು ತಿಳ್ಕೊಂಡಿವು, ಸುಂದರ ಸುಂದರವಾದ ಕಟ್ಟಡಗಳನ್ನು ಕಟ್ಟಿದ್ರೆ ಅದು ವಿಕಾಸ ಏನು? ಭಾರತ ಹೋಗಿ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಿ ದೇಶ ವಿಸ್ತಾರ ಅದರದ್ದು ವಿಕಾಸ ಏನು? ಅಥವಾ ಈಗಿರೋ ಜನಸಂಖ್ಯೆ ಸಾಲದೇನು? ನಮಗಿನ್ನೂ ಒಂದಿಷ್ಟು ಜನಸಂಖ್ಯೆ ಬಹಳ ಮಾಡಿದ್ರೆ ಈ ದೇಶ ವಿಕಾಸ ಆದಂಗೇನು ಅಲ್ಲ. ಎಷ್ಟು ಜನಸಂಖ್ಯೆ ಇದೆ ನೋಡಿ, ಏನು ಕಡಿಮೆ ಇದೆ ಏನು ಹೇಳಿ? ಯಾರೋ ಒಬ್ಬರಿಗೆ 24 ಮಕ್ಕಳಾಗಿದ್ದು ಅಂತ, ಬೇರೆ ಕೆಲಸನೇ ಇರಲಿಲ್ಲ ಅವನಿಗೆ. 24 ಮಕ್ಕಳು ಮನೆಯಾಗೆಲ್ಲ ಓಡಾಡ್ತಿದ್ದು. ಅವನೊಬ್ಬ ಸ್ನೇಹಿತ ಕೇಳಿದ್ನಂತ, ಅಲ್ಲೋ ಭಾರತದ ತುಂಬ ಎಲ್ಲ ಘೋಷಣೆ ಮಾಡಕತ್ತಾರ, 1 ಬೇಕು 2 ಸಾಕು ಅಂತ.
ನಿನಗೆ 24 ಮಕ್ಕಳು ಹಡ್ದಿಯಲ್ಲ, ಮತ್ತು ಅವರು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಿನ್ನ ಮನೆಗೇನು ಬರಲಿಲ್ಲ ಅವರು ಬಂದಿದ್ರನ್ನು, ಮತ್ತು ಅವ್ರು ಬಂದು ಏನೂ ಅನ್ನಲಿಲ್ಲ ನಿನ್ನ ಮಕ್ಕಳು ನೋಡಿ ಬಂದಿದ್ದರು. ಅವ್ರು ಇದು ಅಂಗನವಾಡಿ ಸೆಂಟರ್ ಇರ್ಬೇಕಂತ ತಿಳ್ಕೊಂಡು ಹೊಳ್ಳಿ ಹೋದರು ಅಂದ. ವಿಕಾಸ ಅಂದರೆ ಹಿಂಗೆ ಜನಸಂಖ್ಯೆ ಬಹಳ ಬೆಳೆಯುವುದೇನು? ವಿಕಾಸ ಅಂದರೆ ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಪಯಣ, ಅದು ಅಷ್ಟೇ. ಈಗ ನೋಡಿ, ಒಂದು ಮೊಗ್ಗಿದೆ, ಅದು ಹೂವಾಗಿ ಅರಳಿ ಸುಗಂಧ ಬೀಸ್ತು ಅಂದರೆ ಅದು ವಿಕಾಸ. ಅದು ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಪ್ರಯಾಣಕ್ಕೆ ನಾವು ವಿಕಾಸ ಅಂತ ಕರಿತೀವಿ. ಈಗ ನೀವು ನೋಡಿ, ಒಂದು ಬೀಜ ಇರ್ತದೆ, ಎಲ್ಲ ಬೀಜಗಳಿಗೂ ವೃಕ್ಷವಾಗುವ ಸಾಮರ್ಥ್ಯ ಇರ್ತದೆ, ಆದರೆ ಎಲ್ಲ ಬೀಜಗಳು ವೃಕ್ಷ ಆಗುವುದಿಲ್ಲ. ಕೆಲವು ಬೀಜಗಳು ಮಾತ್ರ ಈ ಮಣ್ಣಿನ ಸತ್ವವನ್ನು ಹೀರಿ ವೃಕ್ಷವಾಗ್ತವೆ. ಬೀಜ ವಾಸ್ತವ, ವೃಕ್ಷವಾಗುವುದು ಅದು ಸಾಧ್ಯತೆ, ಅದು ಸಾಮರ್ಥ್ಯ, ಅದು ಪೊಟೆನ್ಷಿಯಾಲಿಟಿ. ಅದು ಬೀಜ ವಾಸ್ತವ, ವೃಕ್ಷ ಸಾಧ್ಯತೆ. ಅದು ಬಿಂದು ಎಲ್ಲೋ ಮಹಾಬಳೇಶ್ವರದ ಎಲ್ಲೋ ಬಿದ್ದಂಥ ಗುಡ್ಡದಲ್ಲಿ ಬಿದ್ದಂಥ ಒಂದು ಹನಿ, ಅದು ವಾಸ್ತವ. ಕೃಷ್ಣೆಯಾಗಿ ಮೈತುಂಬಿ ಹರಿತಾಳಲ್ಲ, ಇದು ಸಾಮರ್ಥ್ಯ. ಇದು ಬಿಂದು ಸಿಂಧುವಾಗುವ ಸಾಮರ್ಥ್ಯ. ಇದು ಸಿದ್ಧಾರ್ಥ ವಾಸ್ತವ, ಗೌತಮ ಬುದ್ಧ ಸಾಮರ್ಥ್ಯ. ಇದು ನರೇಂದ್ರನಾಥ ವಾಸ್ತವ, ವಿವೇಕಾನಂದ ಇದು ಸಾಧ್ಯತೆ. ಇದು ಕಗ್ಗೋಡು ಏನಿದೆ, ಇದೊಂದು ಪುಟ್ಟ ಹಳ್ಳಿ, ಇದು ವಾಸ್ತವ. ಈ ಪುಟ್ಟ ಹಳ್ಳಿಯಲ್ಲಿ ಭಾರತೀಯ ಸಂಸ್ಕೃತಿಯ ದರ್ಶನ ಆಗಿದೆಯಲ್ಲ, ಇದು ಸಾಮರ್ಥ್ಯ, ಇದು ಸಾಧ್ಯತೆ, ಇದು ವಿಕಾಸ. ಇದು ವಿಕಾಸ ಸಂಗಮ. ಇದು ನೀವು ನೋಡಿ, ಯಾಕೆ ಮನುಷ್ಯನಿಗೆ ಇದು ಸ್ಪೆಷಲ್ ಕ್ವಾಲಿಟಿ. ನೀವೊಂದು ಟೇಬಲ್ ಇದೆ, ಟೇಬಲ್ ಇಸ್ ಜಸ್ಟ್ ಎ ಟೇಬಲ್. ಚೇರ್ ಇದೆ, ಚೇರ್ ಇಸ್ ಜಸ್ಟ್ ಎ ಚೇರ್, ಬಟ್ ಚೈಲ್ಡ್ ಈಸ್ ಎ ಬೀಯಿಂಗ್. ಟೇಬಲ್ ಈಸ್ ಎ ಥಿಂಗ್, ಬಟ್ ಚೈಲ್ಡ್ ಈಸ್ ಎ ಬೀಯಿಂಗ್. ಚೈಲ್ಡ್ ಈಸ್ ಎ ಪ್ರೊಸೆಸ್. ಒಂದು ಮಗು, ಇಟ್ ಈಸ್ ಎ ತಬುಲ ರಸ. ದಾರ್ಶನಿಕರಂತಾರೆ ತಬುಲ ರಸ. ಇದು ಅಂದರೆ ಅಗಮ್ಯ ಶಕ್ತಿಗಳನ್ನು ತನ್ನೊಡಲೊಳಗೆ ಇಟ್ಕೊಂಡು ತಾಯಿಯ ಗರ್ಭದಿಂದ ಒಂದು ಮಗು ಈ ಭೂಮಿಗೆ ಬರ್ತದೆ. ನೂರಾರು ವಿಕಾಸ ಸಾಧ್ಯಗಳನ್ನು ಅದರೊಳಗೆ ಅಡಗಿಸಿಟ್ಟಿದ್ದಾನೆ ದೇವರು. ಅಕಸ್ಮಾತ್ ಈಗ ನೋಡಿ, ಮನುಷ್ಯ ಬರೀ ಉಸಿರು ತಗೊಳ್ಳೋದು ಬಿಡೋದು ಹಿಂಗೆ ಒಂದು ದಿವಸ ಸತ್ತು ಹೋಗಿಬಿಟ್ರೆ ದೇರ್ ಇಸ್ ನೋ ಮೀನಿಂಗ್ ಇನ್ ಲೈಫ್. ನೀ ಬರೀ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಹಿಂಗೆ ಒಂದು ದಿವಸ ಸತ್ತು ಹೋದಿ ಅಂದರೆ ಇಟ್ ಈಸ್ ಕಾಲ್ಡ್ ಸ್ಲೋ ಡೆತ್. ವಿ ಶುಡ್ ನಾಟ್ ಗ್ರೋ ಓಲ್ಡ್, ವಿ ಶುಡ್ ಗ್ರೋ ಅಪ್. ದಟ್ ಈಸ್ ವಿಕಾಸ. ಅದು ವಿಕಾಸ. ಅದು ನಾವು ಮೇಲೆ ಬೆಳೀತಾ ಹೋಗಬೇಕು, ಎತ್ತರಕ್ಕೆ ಬೆಳೀತಾ ಹೋಗಬೇಕು, ಹೃದಯ ವಿಕಾಸ ಆಗ್ತಿರಬೇಕು. ಅದು ವಿಕಾಸ ಸಂಗಮ. ಅದು ಅಂಥ ಕಲ್ಪನೆಗಳನ್ನು ಇಟ್ಟುಕೊಂಡು ಇಲ್ಲಿ ಸಾವಿರಾರು ಜನರಿಗೆ, ನೂರಾರು ಜನರಿಗೆ ಪಾಟೀಲ್ಜಿ ಅಂಥವರು ಕೂಡಿಸಿದ್ದಾರೆ. ಈ ವಿಕಾಸ ಸಂಗಮದಲ್ಲಿ ಬಂದಂಥವ್ರು ಯಾರ್ಯಾರು ಗೊತ್ತೇನು? ಯಾವ ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ಗಳ ಸ್ಟಾರ್ ಬಂದಿಲ್ಲ. ಇಲ್ಲಿ ಬಂದವರೆಲ್ಲ ವುಡ್ಡಿನಿಂದ ಬಂದವರಲ್ಲ, ಈ ಮಡ್ಡಿನಿಂದ ಬಂದಂಥ ಹೀರೋಗಳೆಲ್ಲ. ಇಲ್ಲಿ ಬಂದಂಥವ್ರು ಯಾರು ರೀಲ್ ಹೀರೋಗಳಲ್ಲ. ಇಲ್ಲಿ ಬಂದಂಥವರೆಲ್ಲ ರಿಯಲ್ ಹೀರೋಗಳಿಗೆ ಆಮಂತ್ರಣ ಕೊಟ್ಟಾರ. ಇದು ರಿಯಲ್ ಹೀರೋಗಳ ಆಮಂತ್ರಣ. ಇದು ಉತ್ಸವ, ವಿಕಾಸ ಸಂಗಮ. ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿದ ಅರುಣಿಮಾ ಸಿನ್ಹಾ ಬಂದಿದ್ಲಿ. ಇಲ್ಲಿ ಕಾಲೇ ಇಲ್ಲ, ಮೌಂಟ್ ಎವರೆಸ್ಟ್ ಹತ್ತಿದಾಳೆ. ನಮಗೆ ಎರಡೂ ಕಾಲು ಚಲೋ ಅದಾವ, ಇನ್ನೂ ನಮ್ಮ ಮನೆ ಮ್ಯಾಳಿಗೆ ಸೈಲ ಹತ್ತಿಲ್ಲ ನಾವು ಒಂದು ದಿವಸ. ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿಗೆ ಬಂದಿದ್ಲಿ. ಅಂಥವ್ರ ಸಂಗಮ ಇದು. ಸಿಂಧು ತಾಯಿ ಸತ್ಕಾಲ್, ಮಕ್ಕಳೇ ಇಲ್ಲ ಆಕೆಗೆ. ಸುಮಾರು ಸಾವಿರಾರು ಅನಾಥ ಮಕ್ಕಳನ್ನು ಕರ್ಕೊಂಡು ಬಂದು ಆಮಂತ್ರಣ ಮಾಡಿದ್ರು. ಬಂದಿದ್ಲ ಆಕೆ ಬರುವಂಥ ವೇದಿಕೆ ಇದು. ಮಕ್ಕಳೇ ಇಲ್ಲ ಆಕೆಗೆ. ಸಾವಿರಾರು ಅನಾಥ ಮಕ್ಕಳನ್ನು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿದ್ದಂಥ ಮಕ್ಕಳನ್ನು ಕರ್ಕೊಂಡು ಬಂದು ಜೋಪಾನ ಮಾಡುವಂಥ ರಿಯಲ್ ಹೀರೋಗಳು ಇಲ್ಲಿ. ಆಕೆಗೆ ಮಕ್ಕಳಿಲ್ಲ, ಸಾವಿರಾರು ಮಕ್ಕಳ ತಾಯಿ. ಒಂದು ಸತ್ಯ ಈ ಜಗತ್ತರಿಬೇಕಲ್ಲ, ತಾಯಿಯಾಗದವಳು ಬಂಜೆಯಲ್ಲ, ತಾಯಿಯಾಗದವಳು ಬಂಜೆಯಲ್ಲ, ತಾಯ್ತನವನ್ನು ಅನುಭವಿಸಿದವಳು ಬಂಜೆಯಾಗ್ತಾಳೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಚನ್ನವೀರ ಕಣವಿ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಅಷ್ಟು ಸುಂದರ ಮಾತು ಬರೀತಾರೆ. ಸಾಲು ಮರದ ತಿಮ್ಮಕ್ಕನಿಗೆ ಮಕ್ಕಳಿರಲಿಲ್ಲ, ಗಿಡಗಳನ್ನೇ ಮಕ್ಕಳಂತ ತಿಳ್ಕೊಂಡ್ಳು. ಬಂಜೆ ಎಂಬ ಶಬ್ದದ ನಂಜ ಬಿಡಿಸಿದ,
ಬಂಜೆ ಎಂಬ ಶಬ್ದದ ನಂಜ ಬಿಡಿಸಿದ ಅಮರ ತಿಮ್ಮಕ್ಕ ನೀ ಸಾಲು ಮರದ ತಿಮ್ಮಕ್ಕ ಅಂತ. ಬಂಜಿ ಅನ್ನುವ ಶಬ್ದದ ನಂಜ ಬಿಡಿಸೋಗ್ಬಿಡ್ತು ನಿನ್ನಿಂದ ಅಂತ. ಅಲ್ಲೇನು ಅರುಣಿಮಾ ಸಿನ್ಹಾನ್ ಅಂತವರು, ಸಿಂಧು ತಾಯಿ ಅಂಥವರು. ಇಲ್ಲೊಂದು ಆಶ್ಚರ್ಯದ ಘಟನೆ ನಡೆದಿದೆ. ನೀವು ನೋಡಿ, ನಮಗೆ ದೇವರು 100 ಎಕರೆ ಜಮೀನು ಕೊಟ್ಟಾನ. ಆದರೂ ನಾವು ಅಂತೀವಿ 100 ಎಕರೆ ಜಮೀನು ಕೊಟ್ಟಾನ್ರಿ, ಒಂದು ಬೆಳೆನೂ ಬೆಳೆಯೋಕ್ಕಾಗಿಲ್ಲ ನಮ್ಗೆ ಅಂತ. 100 ಎಕರೆ ಜಮೀನಿದ್ರೂ ಒಂದು ಬೆಳೆ ಬೆಳೆಯೋಕ್ಕಾಗಿಲ್ಲ. ಆದರೆ ಇಲ್ಲಿ 1 ಎಕರೆ ಜಮೀನದೊಳಗೆ 100 ಬೆಳೆ ಬೆಳೆದು ತೋರಿಸಿದಂಥ ವಿಕಾಸ ಸಂಗಮ ಇದು ವಿಕಾಸ ಸಂಗಮ. ಈ ರೀತಿಯಾಗಿ ವಿಕಾಸದ ಕಲ್ಪನೆಯನ್ನು ಕಟ್ಟಿದವರವರು. ಅದಕ್ಕಾಗಿ ಇದು ಭಾರತ ವಿಕಾಸ ಸಂಗಮದ ಮೂಲಕ ಮಾತೃ ಸಂಗಮ, ಧರ್ಮ ಸಂಗಮ, ಕೃಷಿ ಸಂಗಮ, ಯುವ ಸಂಗಮ, ಇಂದು ಗ್ರಾಮ ಸಂಗಮ. ಇದು ಹಿಂದಿನ ನಮ್ಮ ಹಿರಿಯರೆಲ್ಲ ನಂಬ್ಕೊಂಡು ಬಂದಿದ್ದೇನು? ಗ್ರಾಮೋದಯವೇ ರಾಷ್ಟ್ರೋದಯ. ಯಾವಾಗ ಗ್ರಾಮಗಳ ಉದಯ ಆಗ್ತದೆ ಅವಾಗ ರಾಷ್ಟ್ರೋದಯ ಆಗ್ತೈತಿ. ಅಬ್ದುಲ್ ಕಲಾಂ ಅವರು ಸಹಿತ ಒಂದು ಕಲ್ಪನೆಯನ್ನು ಕೊಟ್ಟರು. ಬಹಳಷ್ಟು ಅಧ್ಯಯನ ಮಾಡಿ ಸಂಸತ್ತುಗಳಲ್ಲಿ, ವಿಧಾನಸೌಧಗಳಲ್ಲಿ, ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಭಾರತದ ಬುದ್ಧಿಜೀವಿಗಳ ಎದುರಿಗೆ ಅವರೊಂದು ಪುರ ಅಂತೊಂದು ಕನ್ಸೆಪ್ಟ್ ಇಟ್ಟರು. PURA, ಪುರ ಅಂದರೆ ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಟು ರೂರಲ್ ಏರಿಯಾ. ಅಂದ್ರೆ ಏನು ನಾವು ಇವತ್ತು ಪಟ್ಟಣಗಳಿಗೆ ಫೆಸಿಲಿಟೀಸ್ಗಳನ್ನು, ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಅದನ್ನು ಹಳ್ಳಿಗಳಿಗೆ ಕೊಟ್ಟರೆ ಹಳ್ಳಿಗಳ ಉದ್ಧಾರ ಆಗ್ತದೆ. ಗಾಂಧೀಜಿಯವರು ಹೇಳಿದರು, ಭಾರತ ಅನ್ನೋದು, ಯಾರೋ ಕೇಳಿದ್ರಂತೆ ಗಾಂಧೀಜಿಯವರಿಗೆ, ಭಾರತ ಎಲ್ಲಿದೆ, ನಾನು ಭಾರತವನ್ನು ಕಾಣಬೇಕಾಗಿದೆ ಅಂತ. ಗಾಂಧೀಜಿ ಹೇಳ್ತಾರೆ, ಭಾರತ ಅನ್ನೋದು ಕುತುಬ್ ಮಿನಾರದಲ್ಲಿಲ್ಲ, ಭಾರತ ಅನ್ನೋದು ಖಜುರಾಹೋದಲ್ಲಿಲ್ಲ. ನೀವು ಭಾರತ ನೋಡಬೇಕಾದ್ರೆ ಹಳ್ಳಿಗಳಿಗೆ ಹೋಗಿ ಹಳ್ಳಿಯ ಜನರ ಹೃದಯದಲ್ಲಿ ಭಾರತದ ದರ್ಶನ ಆಗ್ತದೆ. ನಿಜವಾದ ಭಾರತ ನಿಂತಿರುವುದು ಹಳ್ಳಿಗಳ ಮೇಲೆ. ಇವತ್ತು ಸುಮಾರು 5,96,000ಕ್ಕಿಂತ ಹೆಚ್ಚು ಹಳ್ಳಿಗಳು ಭಾರತದಲ್ಲಿವೆ. ಅಂದರೆ ಭಾರತದಲ್ಲಿ ಇದು ಹಳ್ಳಿಗಳ ದೇಶ. ಇದು ಇವತ್ತು ಬಹಳಷ್ಟು ಮಂದಿ ನಾವು ಮಾತನಾಡ್ತೇವೆ ಸ್ಮಾರ್ಟ್ ಸಿಟೀಸ್ ಬಗ್ಗೆ. ಭಾರತ ವಿಕಾಸ ಆಗೋದು ಬರೀ ಸ್ಮಾರ್ಟ್ ಸಿಟೀಸ್ ಆದರೆ ಭಾರತ ವಿಕಾಸ ಆಗೋದಿಲ್ಲ. ಎಲ್ಲಿಯವರೆಗೂ ವಿಲೇಜ್ಗಳು ಸ್ಮಾರ್ಟ್ ಆಗೋದಿಲ್ಲ, ಅಲ್ಲಿಯವರೆಗೆ ಈ ದೇಶದ ವಿಕಾಸ ಕಾಣೋ ಕಲ್ಪನೆ ಬಹಳ ಕಷ್ಟ ಆಗ್ತದೆ. ಸ್ಮಾರ್ಟ್ ವಿಲೇಜ್ಗಳಾಗಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ನಮಗೇನು ಬೇಕು ಅಂದರೆ, ನಮ್ಮ ಹಳ್ಳಿಗಳ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ನಮ್ಮ ಹಳ್ಳಿ ಬಗ್ಗೆ ನಮಗ ಅಭಿಮಾನ ಇರದೇ ಇದ್ರೆ ಬೇರೆ ಊರವ್ರಿಗೆ ಹೆಂಗೆ ಬರ್ತದೆ ಹೇಳಿ? ನಮ್ಮ ಹಳ್ಳಿಯ ಬಗ್ಗೆ ನನಗೆ ಅಭಿಮಾನ ಇರಬೇಕು ಮೊದಲು. ಈಗ ನಾವು ಮನೆ ಕಟ್ಟಿಸ್ತೀವಿ. ಮನೆ ಕಟ್ಟಿಸುವಾಗ ಒಬ್ಬ ಸಾಮಾನ್ಯವಾಗಿ ಹಳ್ಳ್ಯಾಗ ಮನೆ ಕಟ್ಟಿಸಿದವನು ಇವತ್ತು ಅಂತಿರ್ತಾನೆ, ನಾನು ಮನೆ ಭಾಳ ದೊಡ್ಡ ಪ್ರಮಾಣದಾಗ ಕಟ್ಸೀನ್ರೆ, 50 ಲಕ್ಷ ಖರ್ಚು ಮಾಡಿ ಕಟ್ಸೀನಿ. ಏನೇನು ಮಾಡಿಯಪ್ಪ ಮನ್ಯಾಗ? ಅದ್ರದ್ದೆಲ್ಲ ಮಾರ್ಬಲ್ ಹಾಕಿನಲ್ರಿ, ಇಟಾಲಿಯನ್ ಮಾರ್ಬಲ್ ತಂದೀನಿ ನಾನು. ಅವೇನು ಗೋಡೆಗಳಿಗೆಲ್ಲ ವಾಲ್ ಹಾಕಿನಲ್ಲ, ಚೈನಾ ವಾಲ್ ಅದೆಲ್ಲ. ಅವು ಟೈಲ್ ಅದಾವಲ್ಲ, ಚೈನಾ ಟೈಲ್. ಮತ್ತು ಎಲೆಕ್ಟ್ರಿಕಲ್ ಸಾಮಾನು ಏನು ತಂದಿನಲ್ಲ, ಎಲ್ಲ ಜಪಾನ್ದು. ಮತ್ತು ಪ್ಲಂಬಿಂಗ್ ಐಟಮ್ಸ್ ಏನೆಲ್ಲ ತಂದಿನಲ್ಲ, ಜರ್ಮನಿದು. ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕಾದ್ದು. ಹಳ್ಳ್ಯಾಗಿದ್ದ ಮನುಷ್ಯ ಹೇಳ್ತಾನೆ, ಹೌದಪ್ಪ ಕರೆಕ್ಟು, ನೀ ಹಾಕಿದ ಮಾರ್ಬಲ್ ಇಟಾಲಿಯನ್, ನೀ ನೋಡಿಸಿದ ಜಳಗಳೆಲ್ಲ ನೆಳಗಳು ಜರ್ಮನಿ, ನಿನ್ನ ಎಲೆಕ್ಟ್ರಿಫಿಕೇಷನ್ ಎಲ್ಲ ಇದ್ದಿದ್ದು ಜಪಾನ್, ನಿನ್ನ ಊಟದ ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕದ. ಖರೆ ಡೈನಿಂಗ್ ಟೇಬಲ್ ಅಮೇರಿಕಾದ್ದಿರ್ಬೋದು, ಆದರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಪುಂಡಿ ಪಲ್ಯ ರೊಟ್ಟಿ ಕಗ್ಗೋಡದ್ದಲ್ಲಪ್ಪ, ಅದೇನು ಬೇರೆದ್ದಲ್ಲ. ನಮ್ಮದು ಅನ್ನುವ ಅಭಿಮಾನ ನಮಗೆ ಬೇಕಾಗ್ತದೆ. ನಮ್ಮದು ಅನ್ನುವ ಅಭಿಮಾನ ನಮಗಿರದೇ ಇದ್ದರೆ ದೇಶ ಹೇಗೆ ಬದುಕ್ತವೆ ಹೇಳಿ? ಅದು ನಮ್ಮದು ಅನ್ನೋ ಅಭಿಮಾನ ನಮಗೆ ಬೇಕಾಗ್ತದೆ. ಮತ್ತು ನಮ್ಮ ಹಳ್ಳಿಗಳನ್ನು ನಮ್ಮ ಪಾಟೀಲ್ಜಿಯವರು ಭಾಳ ಸುಂದರವಾಗಿ ಕೊಪ್ಪಳದಲ್ಲಿ ಬಂದಾಗ ಒಮ್ಮೆ ಹೇಳ್ತಾ ಇದ್ದರು, ನನ್ನ ಹಳ್ಳಿ ನನ್ನ ದೇಶ, ನನ್ನ ಹಳ್ಳಿ ನನ್ನ ಜಗತ್ತು. ಮೈ ವಿಲೇಜ್ ಮೈ ಕಂಟ್ರಿ, ಮೈ ವಿಲೇಜ್ ಈಸ್ ಮೈ ವರ್ಲ್ಡ್. ನನ್ನ ಹಳ್ಳಿ ಏನಿದೆ ಅದು ನನಗೆ ನನ್ನ ದೇಶ, ನನ್ನ ಹಳ್ಳಿ ಏನಿದೆ ಅದು ನನ್ನ ಜಗತ್ತು ಅಂತ. ಇದು ಕಲ್ಪನೆ ನಮ್ಮಲ್ಲಿ ಬರಬೇಕಾಗ್ತದೆ. ನಮ್ಮ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನಗಳು ಬದಲಾಗಬೇಕು. ನಮ್ಮ ಹಳ್ಳಿ ಅಂದ್ರೆ ಏನು ಬಿಡಪ್ಪ, ಭಾಳ ಕನಿಷ್ಠ. ನಮ್ಮ ಊರಾಗ ಏನೈತಿ ಹೇಳ್ರಿ? ಬೆಂಗಳೂರು ಭಾಳ ಚಲೋ ಅಂತಂತೀವಿ ನಾವು. ನಮ್ಮ ಊರು ಏನೈತ್ರಿ? ನಮ್ಮ ಹಳ್ಳಿಯಾಗ ಏನೂ ಇಲ್ಲ, ಬೆಂಗಳೂರು ಭಾಳ ಚಲೋ ಅಂತೀವಿ. ಬೆಂಗಳೂರಾಗ ಏನೈತಿ ಹೇಳ್ರಿ? ಬೆಂಗಳೂರಾಗ ಬರೇ ಗಟಾರ್ ನೀರು ಹರಿತೈತಿ,
ಬೆಂಗಳೂರಾಗ ಏನಿಲ್ಲ. ನಿಮ್ಮ ಹಳ್ಳಿಗಳಲ್ಲಿ ಏನೈತಿ ಅಂದ್ರೆ ಸ್ವತಃ ಕೃಷ್ಣೆ ಹರಿದು ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳಲ್ಲ, ಇದಕ್ಕಿಂತ ಪುಣ್ಯ ಏನು ಬೇಕು ಹೇಳಿ ನೀವು? ಕೃಷ್ಣೆಯೇ ಹರಿದು ನಿಮ್ಮ ಮನೆಯ ಬಾಗಿಲಿಗೆ ಬರುವಾಗ ಇನ್ನು ಇದಕ್ಕಿಂತ ವೈಭವದ ಜೀವನ ಏನು ಬೇಕು ಹೇಳಿ? ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿ ಬದಲಾಗಬೇಕಾಗ್ತದೆ. ನಮ್ಮ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗ್ತದೆ. ಈಗ ನೀವು ನೋಡಿ, ಇರುವ ಹಳ್ಳಿ ಅದೇ, ಆ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗ್ತದೆ. ಯಾಕೆ ನನ್ನ ಹಳ್ಳಿ ಅಷ್ಟು ಸುಂದರ ನನಗನ್ಸೋದಿಲ್ಲ ಹೇಳಿ? ನಮ್ಮ ದೃಷ್ಟಿ ಬದಲಾಯಿತು, ಸೃಷ್ಟಿ ಬದಲಾಗಿ ಹೋಗ್ತದೆ. ದೃಷ್ಟಿ ಬದಲಾಯಿತು, ದೃಶ್ಯ ಬದಲಾಗ್ತದೆ. ಈಗ ನೀವು ಗುಡಿಗೆ ಹೋಗ್ತೀರಿ, ಗುಡಿಗೆ ಹೋಗುವಾಗ ಒಂದು ಬಾಳೆಹಣ್ಣು ಒಯ್ತೀರಿ, ಮನೆಯೊಳಗೆ ಕೇಳ್ತೀರಿ, ಮನ್ಯಾಗ ಕೇಳುವಾಗ ಏನಂತೀರಿ? ಒಂದು ಬಾಳೆಹಣ್ಣು ಕೊಡು, ಗುಡಿಗೆ ಹೊಂಟೀನಿ ಅಂತ ಹೇಳ್ತೀರಿ. ಆ ಬಾಳೆಹಣ್ಣು ತೊಗೊಂಡು ಗುಡಿಗೆ ಹೋಗಿ ದೇವರಿಗೆ ಮುಟ್ಟಿಸ್ತೀರಿ. ಮುಟ್ಟಿಸಿ ಹೊರಗೆ ಬಂದು ಕೂಡಲೇ ಎಲ್ಲರಿಗೆ ಕೊಡುವಾಗ ಏನಂತೀರಿ ಅಂದ್ರೆ ಪ್ರಸಾದ ತಗೊಳ್ರಿ ಅಂತೀರಿ. ಮನ್ಯಾಗ ಒಯ್ದಿದ್ದು ಅದೇ ಬಾಳೆಹಣ್ಣು, ಗುಡ್ಯಾಗ ಮುಟ್ಟಿಸಿದ್ದು ಅದೇ ಬಾಳೆಹಣ್ಣು, ಮಂದಿಗೆ ಕೊಟ್ಟಿದ್ದು ಅದೇ ಬಾಳೆಹಣ್ಣು. ಮನ್ಯಾಗ ತಂದಾಗ ಬಾಳೆಹಣ್ಣು ಅಂದ್ರಿ, ಇಲ್ಲಿ ಕೊಡುವಾಗ ಏನಂತೀರಿ? ಪ್ರಸಾದ ತಗೊಳ್ರಿ ಅಂತೀರಿ. ಹಣ್ಣು ಏನಾರ ಬದಲಾಗೈತೇನು ಹೇಳಿ? ಮನೆಯೊಳಗೆ ತಂದಿದ್ದು ಅದೇ ಹಣ್ಣು, ಗುಡಿಯೊಳಗೆ ಮುಟ್ಟಿಸಿದ್ದು ಅದೇ ಹಣ್ಣು, ಜನರಿಗೆ ಕೊಟ್ಟಿದ್ದು ಅದೇ ಹಣ್ಣು. ಮನೆಯೊಳಗೆ ಹಣ್ಣಿತ್ತು, ಇಲ್ಲಿ ಪ್ರಸಾದ ಆತು. ಹಣ್ಣು ಬದಲಾಗಿಲ್ಲ, ಆದರೆ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿದ್ದಕ್ಕೆ ಸೃಷ್ಟಿ ಬದಲಾಗ್ತದಷ್ಟೇ. ಹಾಗೆ ಇರುವ ಗಾಳಿ ಅದೇ ಇರ್ತದೆ, ಇರುವ ಸೂರ್ಯ ಅದೇ ಇರ್ತಾನೆ, ಇರುವ ಮಣ್ಣು ಅದೇ ಇರ್ತದೆ. ಈ ಮಣ್ಣನ್ನು ನೋಡುವ ನನ್ನ ಕಣ್ಣು ಬದಲಾತು ಅಂದರೆ ನನ್ನ ಹಳ್ಳಿ ಬದಲಾಗ್ತದೆ. ನಾವು ಸೂರ್ಯಾಸ್ತ ನೋಡಬೇಕು ಅಂದ್ರೆ ಕನ್ಯಾಕುಮಾರಿಗೆ ಹೋಗಬೇಕಂತೈತೆ. ನಾವು ಸೂರ್ಯೋದಯ ನೋಡಬೇಕು ಅಂದ್ರೆ ಗ್ಯಾಂಗ್ಟಾಕಿಗೆ ಹೋಗಬೇಕಂತೇನೈತೆ. ಏನು ಗ್ಯಾಂಗ್ಟಾಕಿನಲ್ಲಿ ಉದಯಿಸುವಂಥ ಸೂರ್ಯ ಬೇರೆ, ಕನ್ಯಾಕುಮಾರಿಯಲ್ಲಿ ಅಸ್ತಾಗುವಂಥ ಸೂರ್ಯ ಬೇರೆ ಅದಾನೇನು? ಏನಿಲ್ಲ. ನೋಡುವ ಕಣ್ಣಿತ್ತು ಅಂದ್ರೆ ಕನ್ಯಾಕುಮಾರಿ ಅಲ್ಲ, ನಮ್ಮ ಕಗ್ಗೋಡ ಕನ್ಯಾಕುಮಾರಿ ಆಗ್ತದೆ. ನೋಡುವ ಕಣ್ಣು ಅಷ್ಟೇ ಸಾಕು, ಕಣ್ಣು ಬದಲಾಗಬೇಕಾಗ್ತದೆ. ಬಹಳ ನಾವು ಪ್ಯಾಟಿ ಒಳಗಿರೋವ್ರಿ, ದೊಡ್ಡ ಮಂದಿ, ನಾವು ಬರೀ 5 ಸ್ಟಾರ್ ಹೋಟೆಲ್ನಾಗ ಇರ್ತೀವಿ ಅಂತಂತಿರ್ತೀವಿ ನಾವೆಲ್ಲ. ನಮಗೇನು ಹಳ್ಳಿ ಊಟ, ಹಳ್ಳಿ ಜೀವನ ಸರಿಗೆ ಬರೋದಿಲ್ಲ, ನಾವೆಲ್ಲ 5 ಸ್ಟಾರ್ನಾಗ ಇರ್ಬೇಕಂತೀವಿ. ಏನು 5 ಸ್ಟಾರ್ ಅಂದ್ರೆ ಹೇಳ್ರಿ? 5 ಅಂದ್ರೆ 5, ಸ್ಟಾರ್ ಅಂದ್ರೆ ನಕ್ಷತ್ರ. ಆ ಹೋಟೆಲ್ಗಳಿಗೆ ಒಂದು ಲೇಬಲ್ ಕೊಟ್ಟಿರ್ತಾರೆ ಅಷ್ಟೇ. ಅಂದ್ರೆ ಅಲ್ಲಿ ಹೋಗಿ 15-20 ಸಾವಿರ ರೂಪಾಯಿ ಕೊಟ್ಟು ನೀವು ಒಂದು ತಾಜ್ ಹೋಟೆಲ್ಗೆ ಹೋಗ್ರಿ, ಒಂದು ಚಾಕ್ 5,000 ರೂಪಾಯಿ ಅಂತಲ್ಲಿ. ನಿಮ್ಗೆ ಹಳ್ಳಿಯಾಗ ಸುಮ್ಮನೆ ಪಾಪ ಎಲ್ಲರೇ ಹೋದರೂ ಒಂದು ಚಲೋ ಕಪ್ ಹಾಲು ಕೊಟ್ಟು ಚಾ ಮಾಡಿ ಫ್ರೀ ಕೊಡ್ತಾರೆ ನಿಮಗೆ. ನೀವು ತಾಜ್ ಹೋಟೆಲ್ನಂಥ 5 ಸ್ಟಾರ್ ಹೋಟೆಲ್ಗೆ ಹೋಗಿ 25 ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿ ಬಂದ್ರಿ. ನಿಮಗೆ ಬೇಕಾದದ್ದೋ ಬೇಡಾದದ್ದೋ ಉಂಡ್ರಿ, ತಿಂದ್ರಿ, ಕುಡಿದ್ರಿ, ಬಂದ್ರಿ. ಅಲ್ಲೇನು 25 ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿದ್ರೆ ಏನಿರ್ತೈತಿ? ಹೋದ ಕೂಡಲೇ ಒಬ್ಬ ಸೆಲ್ಯೂಟ್ ಹೊಡೆಯವಿರ್ತಾನೆ, ಒಂದಿಷ್ಟು ಚಲೋ ಊಟ ಸಿಕ್ಕಿರ್ತೈತಿ. ಅದೇ 25 ಸಾವಿರ ರೂಪಾಯಿ ತಂದು ನಿಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ಕೊಡ್ರಿ, ದಿವಸ ಸಲ್ಯೂಟ್ ಹೊಡಿತಾರೆ ಅವ್ರು. ನಿಮಗೆ ಭಾಳ ಬುದ್ಧಿ ಬದಲಾಗೈತಪ್ಪ ನಿನಗಂತ. ಅದ 25 ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಒಂದು 200 ರೂಪಾಯಿದಾಗ ಚಲೋ ಬಿಳಿಜೋಳದ ರೊಟ್ಟಿ, ಚಟ್ನಿ, ಪುಂಡಿ ಪಲ್ಯ, ಅನ್ನ, ಮೊಸರನ್ನ, ಬದ್ನಿಕಾಯಿ ಎಲ್ಲ ಮಾಡ್ತಾರೆ. ಹೆಂಡ್ರು ಮಕ್ಕಳು ಬೀಗರನ್ನ ಕರ್ಕೊಂಡು ರಾತ್ರಿ ಆದಮೇಲೆ ನಿಮ್ಮ ಮ್ಯಾಳ್ಗೆ ಮೇಲೆ ಕುಂತು ಊಟ ಮಾಡಿರಿ. ಅಲ್ಲಿ ಹೋಟೆಲ್ದಾಗ ಕುಂತ್ರ 25 ಸಾವಿರ ರೂಪಾಯಿ ಕೊಟ್ಟರು ಬರೀ 5 ಸ್ಟಾರ್. ಇಲ್ಲಿ ಪುಕ್ಕಟೆಯಾಗಿ ಲಕ್ಷಾಂತರ ಸ್ಟಾರ್ ಕೆಳಗೆ ಕುಂತುಂಡವ್ರು ದೊಡ್ಡವರು, ಬರೀ 5 ಸ್ಟಾರ್ನಾಗ ಕುಂತುಂಡವ್ರು ದೊಡ್ಡವರು. ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗ್ತದಷ್ಟೇ. ನಮ್ಮ ದೃಷ್ಟಿಕೋನ ಬದಲಾತು, ನಮ್ಮ ಹಳ್ಳಿಗಳ ಬದಲಾಗ್ತವೆ. ಇವತ್ತು ಹಳ್ಳಿಯ ಯುವಕರ ಬಗ್ಗೆ, ಇವತ್ತು ಬಹಳಷ್ಟು ಜನ ಯುವಕರ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಭಾರತದಲ್ಲಿ ಸುಮಾರು 70% 70% ಯುವಕರಿದ್ದಾರೆ. ನಿಮಗೊಂದು ಕಲ್ಪನೆಯ ಘಟನೆ ಹೇಳ್ತೇನೆ, ಎಷ್ಟು ಸುಂದರವಾಗಿದೆ. ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸಿದ್ನಂತ, ಬಹಳ ಪ್ರೀತಿ ಮಾಡ್ತಿದ್ದಾತ. ಹುಡುಗ ಪ್ರೀತಿ ಮಾಡಿದ ಕೂಡಲೇ ಹುಡುಗಿ ಕರ್ಕೊಂಡು ಹೋಗಿದ್ದ ಹೋಟೆಲ್ಗೆ ಕರ್ಕೊಂಡು ಹೋಗಿ ಕೂಡಲೇ ಏನು ತಿನ್ನಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ತಿನ್ಲಕ್ಕಿ ಫ್ರೀ ಇತ್ತಲ್ಲೆಲ್ಲ. ಬಕ್ರಾ ಸಿಕ್ಕೈತಿದು ಅಂತ ಮಸ್ತ್ ತಿನ್ಲಕ್ಕಿ. ತಿಂದ ಮೇಲೆ ಈ ಹುಡುಗ ಆ ಹುಡುಗಿಗೆ ಹೇಳಿದ್ನಂತ, ನಾನು ನಿನಗೆ ಭಾಳ ಪ್ರೀತಿ ಮಾಡ್ತೀನಿ. ಹೌದು ಗೊತ್ತೈತೆ ನನಗೆ, ಮತ್ತು ನಿನಗಿಷ್ಟು ಪ್ರೀತಿ ಮಾಡ್ತೀನಲ್ಲ, ನಿನ್ನ ಸಲುವಾಗಿ ಏನು ಕೊಡಲಿ ಅಂತ ಹುಡುಗ ಕೇಳ್ದ. ಜಾನ್ ಪೇಶ್ಕರು ಯಾ ದಿಲ್ ಪೇಶ್ಕರು, ನಿನಗೇನು ಜೀವನ ಕೊಡ್ಲೆ, ಕಾರ್ ಕೊಡ್ಲೆ, ಏನು ಬಂಗಾರ ಸಾಮಾನು ತಂದು ಕೊಡ್ಲೆ, ಏನು ನನ್ನ ದಿಲ್ ಕೊಡ್ಲೆ ಅಂತ ಕೇಳ್ದ. ಆ ಹುಡುಗಿ ಹೇಳಿದ್ಲು, ದಿಲ್ ಆಮೇಲೆ ಕೊಡುವಂತೆ ಅಂತ, ಮೊದಲು ಬಿಲ್ ಕೊಡು ಹೋಟೆಲ್ದಂದು ಲಕ್ಕಿ.
ಬಿಲ್ ಕೊಡೋ ಮೊದಲು. ಇಲ್ಲ ಏನು ಬೇಕು ಕೇಳು ಅಂದ ಹುಡುಗ. ಹುಡುಗಿ ಹೇಳ್ತು, ನಿಮ್ಮ ತಾಯಿಯ ಹೃದಯ ಬೇಕು ನನಗೆ, ನಿಮ್ಮ ಅವ್ವನ ಹೃದಯ ತೊಗೊಂಡು ಬಂದು ಕೊಡು ನನಗೆ ಅಂತ. ಇಷ್ಟೇ ಹೌದಲ್ಲ ಅಂತ ಈ ಹುಡುಗ ಓಡಿ 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 ಮನೆಗೆ ಹೋತು. ಪಾಪ ಮುಪ್ಪಾನ ಮುದುಕಿ ಮೆಳಗಿ ಮೇಲೆ ಮನ್ಯಾಗ ಪಡಸಾಲ್ಯಾಗ ಮುಕ್ಕೊಂಡಿತ್ತ. ಮುದುಕಿ ಮಕ್ಕೊಂಡಾಗ ಆ ಹುಡುಗ ಹೋದವನ ತಾಯಿಗೆ ಚೂರಿ ಹಾಕದ. ಚೂರಿ ಹಾಕಿ ತಾಯಿಯ ಹೃದಯ ತಕ್ಕೊಂಡು ಓಡಿ ಬರ್ತಿದ್ದ. ಓಡಿ ಬರುವಾಗ ಈ ರೋಡ್ ಹಂಪ್ಸ್ ಇರ್ತಾವಲ್ಲ, ಕಾಲ ಎಡವಿ ಇವ ಹೋಗಿ ತಿಪ್ಪ್ಯಾಗ ಬಿದ್ದಿದ್ದ. ತಾಯಿಯ ಹೃದಯ ಹೋಗಿ ಮುಳ್ಳಾಗ ಬಿದ್ದಿತ್ತು. ಮುಳ್ಳಾಗ ಬಿದ್ದಂಥ ತಾಯಿಯ ಹೃದಯ ಅಂತಿತ್ತು, ಯಪ್ಪ ನಿನಗೆಲ್ಲರ ನೋವು ಆತೇನೋ ಅಂತ ಮಗನಿಗೆ ಅಂತಿತ್ತು ಅದು ಹೃದಯ. ನೀವು ನೋಡಿ, ಮಗ ಚೂರಿ ಹಾಕಿ ಬಂದರೂ ಸಹಿತ ತಾಯಿ ಹೃದಯಕ್ಕೆ ನೋವು ಆಗಲಿಲ್ಲ. ಯಾವಾಗ ತಾಯಿ ಹೃದಯಕ್ಕೆ ನೋವು ಆಗ್ತೈತಿ ಅಂದ್ರೆ, ದುಡಿದ ಮನೆಗೆ ಬರುವ ಮಗ ಸಾಯಂಕಾಲ ಕುಡ್ದ ಮನೆಗೆ ಬಂದ ಅಂದ್ರೆ ತಾಯಿ ಹೃದಯಕ್ಕೆ ನೋವು ಆಗ್ತೈತಿ, ತಂದೆಯ ಹೃದಯಕ್ಕೆ ನೋವು ಆಗ್ತೈತಿ. ಅದಕ್ಕೆ ಇವತ್ತು ಯುವಕರು ನೋಡಿ, ಯಾವ ವಯಸ್ಸಿನಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜಗುರು ಅಂಥವರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟರು, ನಮ್ಮ ಯುವಕರು ಗುಟ್ಕಾ, ಮಾಣಿಕ್ ಚಂದಗಳಿಗೆ ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಾ ಇದ್ದಾರೆ. ಆ ಯುವಕರ ಸಬಲೀಕರಣ ಆಗಬೇಕು ಅನ್ನುವುದಕ್ಕಾಗಿ ಇವತ್ತು ಪಾಟೀಲ್ಜಿಯವರು ಎಷ್ಟು ಕನಸುಗಳನ್ನು ಕಟ್ಟಿಕೊಂಡವರು. ನಿಮಗೊಂದು ಘಟನೆ ಹೇಳ್ತೇನೆ. ಬಾಬರ್ ಅಲಿ ಅಂಥೇಳಿ ಒಂದು ಹುಡುಗ, ನೀವು ವೆಬ್ಸೈಟ್ನೊಳಗೆ ಹೋದರೆ ಈ ಹೆಸರು ಹೊಡೆದ್ರೆ ಸಿಗ್ತದೆ ನಿಮಗೆ. ಬಾಬರ್ ಅಲಿ ಪಶ್ಚಿಮ ಬಂಗಾಳದೊಳಗೆ ಈ ಹುಡುಗ ಒಂದು ಪುಟ್ಟ ಹಳ್ಳಿಯಲ್ಲಿದ್ದಂಥ ಯುವಕ, ಮುರ್ಷಿದಾಬಾದ್ ಅಂಥೇಳಿ. ಅಲ್ಲಿ ಸುತ್ತ 5-6 ಕಿಲೋಮೀಟರ್ ಶಾಲೆಗಳೇ ಇರಲಿಲ್ಲ. ಅಂಥ ಹಳ್ಳಿಯಲ್ಲಿ ಆ ಹುಡುಗ 9 ವರ್ಷದವನಿದ್ದಾಗ, ಏನು ನಮ್ಮ ಹಳ್ಳಿಗಳ ಜನ ಮಕ್ಕಳು ಬೇರೆ ಶಾಲೆಗೆ ಹೋಗ್ಬೇಕಂದ್ರೆ 5-6 ಕಿಲೋಮೀಟರ್ ನಡೆದು ಹೋಗಬೇಕು ಅಂತ ತಿಳ್ಕೊಂಡು ಆ ಹುಡುಗ ಒಂದು ಶಾಲೆ ಶುರು ಮಾಡ್ತಾನೆ. ಒಂದು ಶಾಲೆಯನ್ನು ಶುರು ಮಾಡಿ ಒಂದು ಸಣ್ಣ ಗುಡಿಯಲ್ಲಿ ಶುರು ಮಾಡ್ತಾನೆ, ಗುಡಿಸಿಲಿನಲ್ಲಿ ಶುರು ಮಾಡ್ತಾನೆ. ಇವತ್ತು ಅವನಲ್ಲಿ ಎಷ್ಟು ಮಕ್ಕಳಿದಾವೆ ಅಂದರೆ, ಒಂದು ಕೊನೆಗೆ ಮುನ್ಸಿಪಾಲ್ಟಿ ಪರ್ಮಿಷನ್ ತೊಗೊಂಡು ಒಂದು ಶಾಲೆ ಶುರು ಮಾಡ್ದ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಇವತ್ತಲ್ಲಿ 10 ಜನ ಶಿಕ್ಷಕರ ಕೆಲಸ ಮಾಡ್ತಾರೆ. ಅವನಿಗೆ 16 ವರ್ಷ. BBC ಅವರು ಅವನಿಗೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಹಿ ಈಸ್ ದಿ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಫ್ ದಿ ವರ್ಲ್ಡ್ ಅಂತ. ಅವನು ಸಣ್ಣ ಹುಡುಗ ಒಂದು ಶಾಲೆ ಕಟ್ಟಿದ್ದಾನೆ, ಡೊನೇಷನ್ಲೆಸ್ ಸ್ಕೂಲ್. ಅಂದರೆ ಯುವಕರು ಮನಸ್ಸು ಮಾಡಿದ್ರೆ ಈ ದೇಶ ಕಟ್ಟುವಲ್ಲಿ ಬಹಳ ಮುಂದುವರಿಬೋದು. ಸ್ವಚ್ಛತೆಯ ಬಗ್ಗೆ ಹಳ್ಳಿಗಳಲ್ಲಿ ಹಿಂದೆ ಏನಿತ್ತು ಅಂದರೆ ಕ್ವಿಟ್ ಇಂಡಿಯಾ ಅಂತಿತ್ತು. ಆವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಕ್ವಿಟ್ ಇಂಡಿಯಾ. ಇವಾಗ ನಮಗೆ ಬೇಕಾಗಿದ್ದು ಕ್ವಿಟ್ ಇಂಡಿಯಾ ಅಲ್ಲ, ಕ್ಲೀನ್ ಇಂಡಿಯಾ ಬೇಕಾಗಿದೆ. ಸ್ವಚ್ಛ ಭಾರತ ನಮಗೆ ಬೇಕಾಗಿದೆ. ಇವತ್ತು ಹಳ್ಳಿಗಳಲ್ಲಿ ನೀವೆಲ್ಲ ನೋಡ್ತೀರಿ, ಪಾಪ ಹೆಣ್ಮಕ್ಳು ಎಷ್ಟು ಅಸಹ್ಯಕರ ಪರಿಸ್ಥಿತಿಗಳು. ನೀವು ಹಳ್ಳಿ ರೋಡ್ನೊಳಗೆ ಹೋಗ್ರಿ, ಇವತ್ತಿಗೂ ಸಹಿತ ಶೌಚಾಲಯಗಳಿಲ್ಲ. ಈ ದೇಶದೊಳಗೆ ಹೆಂಡತಿ ಸಲುವಾಗಿ ತಾಜ್ ಮಹಲ್ ಕಟ್ಟಿಸಿದವ್ರು ಅದಾರ, ಆ ದೇಶದೊಳಗೆ ಹೆಂಡತಿ ಸಲುವಾಗಿ ಒಂದು ಶೌಚಾಲಯ ಕಟ್ಟಿಸಿದ ಗಂಡ್ಮಕ್ಳು ಈ ದೇಶದೊಳಗೆ ಅದಾರ ಅನ್ನೋದೇ ಒಂದು ದೊಡ್ಡ ಇತಿಹಾಸ ಇದು. ಹೆಣ್ಮಕ್ಳ ಪರಿಸ್ಥಿತಿ ಎಷ್ಟು ಗಂಭೀರ ಆಗ್ತದೆ. ಗಂಡ್ಮಕ್ಳೇನು ಬಿಡ್ರಿ, ನೀವು ಅವ ಚುಟ್ಟ ಹಚ್ಕೊಂಡು ಕುಂತಿರ್ತಾನ, ನೀವು ಈ ಕಡೆಯಿಂದ ಲೈಟ್ ಹಾಕ್ರಿ, ಈ ಕಡೆ ಮಾರಿ ತಿರುಗಿಸ್ತಾನೆ ನಾವು. ಮತ್ತು ನೀವು ಆ ಕಡೆಯಿಂದ ಲೈಟ್ ಹಾಕ್ರಿ, ಈ ಕಡೆ ಮಾರಿ ತಿರುಗಿಸ್ತಾನೆ. ಮತ್ತು ಈ ಕಡೆ ಮಾರಿಗೆ ತಿರುಗಿಸ್ಯಾನಂತ ನೀವು ಎದರಿಂದ ಲೈಟ್ ಹಾಕ್ರಿ, ನೀವ ಲೈಟ್ ಆಫ್ ಮಾಡ್ಕೊಂಡು ಹೋಗ್ಬೇಕು, ಅವ ಏನು ಹೇಳೋದಲ್ಲ ನಾವು. ಸ್ವಚ್ಛ ಭಾರತ ನಿರ್ಮಾಣ ಆಗಬೇಕು, ಯುವಕರು ಸಬಲೀಕರಣ ಆಗಬೇಕು, ಕೃಷಿ ಕ್ಷೇತ್ರ ಬೆಳಿಬೇಕು, ಅದು ಹಳ್ಳಿಗಳ ಮೂಲ ಆದಾಯ. ಇದ್ರ ಜೊತೆ ಇವೆಲ್ಲ ಬೇಕಾಗಬೇಕಾದ್ರೆ ನಮ್ಮಲ್ಲೊಂದು ಸಂಕಲ್ಪ ಇರಬೇಕು, ಸಾಹಸ ಇರಬೇಕು, ಸೇವೆ ಇರಬೇಕು. ಇವು ಮೂರು ಬಹಳ ಮುಖ್ಯ. ಒಂದು ಸಂಕಲ್ಪ, ಇನ್ನೊಂದು ಸಾಹಸ, ಇನ್ನೊಂದು ಸೇವೆ. ಇವು ಮೂರು ಮುಖ್ಯ. ಇವು ಮೂರು ಇದ್ರೆ ಅದು ವ್ಯಕ್ತಿ ವಿಕಾಸ, ಗ್ರಾಮ ವಿಕಾಸ, ದೇಶ ವಿಕಾಸ ಆಗ್ತದೆ ಅನ್ನುವ ಮಾತು ಹೇಳಿ, ಸೇವೆ ನಮಗೇನು ದೇವರು ಕೊಟ್ಟಾನ ಅದನ್ನು ನಾವು ಸರಿಯಾಗಿ ಮುಟ್ಟಿಸ್ಬೇಕು. ಅದು ಜ್ಞಾನವೇ ಇರಲಿ, ಸಂಪತ್ತೇ ಇರಲಿ. ಈ ನಿಸರ್ಗ ನೋಡಿ, ನಮ್ಮ ಎತ್ತಿದಾವೆ. ಎತ್ತು ರೈತನ ಜೊತೆನೇ ಹೊಲದಲ್ಲಿ ಗಳೆ ಹೊಡಿತದೆ, ನೇಗಿಲ ಹೊಡಿತದೆ, ಜೋಳ ಬಿತ್ತದೆ. ಜೋಳ ಎತ್ತರಾದ ಮೇಲೆ ಜೋಳ ಕೊಯ್ತೀರಿ ನೀವು ರೈತರು. ಅವಾಗ ಎತ್ತಂತದೆ, ನೋಡಪ್ಪ ರೈತ, ಇಬ್ಬರು ಕೂಡೇ ಬಿತ್ತಿ ಬೆಳೆದೀವಿ, ಜ್ವಾಳ ಬೇಕಾದ್ರೆ ನೀ ತಿನ್ನು, ದಂಟು ನನಗೆ ಬಿಡು ಅಂತೈತೆ ಇಲ್ಲ ಎತ್ತ. ಅಕಸ್ಮಾತ್ ಎತ್ತು ನಾ ಜ್ವಾಳ ತಿಂತೀನಿ, ನೀ ದಂಟು ತಿನ್ನಂದಿದ್ರೆ ನಾವು ಯಾರೂ ಎತ್ತು ಕಟ್ತಿದ್ದಿಲ್ಲ. ಒಂದು ಆಕಳ, ನಮ್ಮ ತಾಯಿ ನಮಗೆ 2 ವರ್ಷ 3 ವರ್ಷ ಹಾಲು, 1 ವರ್ಷ 2 ವರ್ಷ ಹಾಲು ಕೊಡ್ತಾಳೆ.
ಒಂದು ಆಕಳ ನಮಗೆ 15-20 ವರ್ಷ ಹಾಲು ಕೊಡ್ತದೆ. 15-20 ವರ್ಷ ಹಾಲು ಕೊಡುವಂಥ ಆಕಳಿಗೆ ಒಯ್ದು ಒಂದು ದಿವಸ ಕಟಗರಿ ಕೊಡ್ತೀವಲ್ಲ, ಆ ತಾಯಿ ಆ ಆಕಳ ಅಂತಿರ್ತೈತಿ, ನಿಮ್ಮವನು ಹಾಲು ಕುಡಿಸ್ಯಾಳ, ನಾನು ಹಾಲು ಕುಡಿಸೀನಿ, ನಿಮ್ಮವು ಮುದುಕಿ ಆಗ್ಯಾಳ ಅಂತ ತಿಳ್ಕೊಂಡು ನಿಮ್ಮವ್ಗೆಂದು ಕಟಗರಿ ಕೊಟ್ಟಿಲ್ಲ, ನನಗೆ ಯಾಕೆ ಒಯ್ದು ಕಟಗರಿ ಕೊಡ್ತಿ ಅಂತ ಆಕಳ ಕೇಳ್ತದೆ ಮನುಷ್ಯನಿಗೆ. ಅಲ್ಲೇನು ಅವ ನನ್ನ ಕಡಿಯವ ನಿಜವಾದ ಕಟಕಲ್ಲ, ನನ್ನ ಹಾಲುಂಡು ನನ್ನ ಕಟಗರಿ ಕೊಡಬೇಕಂತೆಲ್ಲ ನೀ ನಿಜವಾದ ಕಟಕ ಅಂತ ಆಕಳ ಅಂತಿರ್ತೈತಿ ಮನುಷ್ಯನಿಗೆ. ಒಂದು ನಿಸರ್ಗದಲ್ಲಿ ಎಷ್ಟು ಜನ ನಮಗೆ ಇವತ್ತು ಸೇವೆ ಅನ್ನೋದಕ್ಕೆ ನಮ್ಮ ಎದುರಿಗೆ ಒಂದು ತಾಜಾ ಉದಾಹರಣೆ ಅಂದರೆ ಸಿದ್ಧಗಂಗಾ ಶ್ರೀಗಳವರು 111 ವರ್ಷ ಆದರೂ ಸಹಿತ ಇವತ್ತಿಗೂ ಸಹಿತ ನಮ್ಮ ಕಣ್ಣೆದುರಿಗೆ ಸಮಾಜ ಸೇವೆ ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ಬದುಕ್ತಾ ಇದ್ದಾರಲ್ಲ, ಅಂಥವರು ಸಿದ್ದೇಶ್ವರಪ್ಪ ಅಂಥವರು, ನಮ್ಮ ಪಾಟೀಲ್ಜಿ ಅಂಥವರು ನೋಡೊಂದು ಪುಟ್ಟ ದೇಹದೊಳಗೆ ಭಾರತ ಕಟ್ಟಬೇಕನ್ನುವಂಥ ಕನಸು ಪಾಟೀಲ್ಜಿ ಅವರಿಗೆ. ಅದಕ್ಕೆ ನಾನು ಅವರಿಗೆ ಪ್ರೀತಿಯಿಂದ ಕರೆಯೋದು. ಪಾಟೀಲ್ಜಿ ಅಂದರೆ ನಮ್ಮ ಕರ್ನಾಟಕದ ಕಲಾಂ ಇದ್ದಂಗೆ ಅವರು, ಭಾರತದ ಕರ್ನಾಟಕೊಬ್ಬ ಕಲಾಂ. ಹೊಸ ಹೊಸ ಕನಸುಗಳು, ಗ್ರಾಮ ವೃದ್ಧಿ ಆಗಬೇಕು, ದೇಶ ವೃದ್ಧಿ ಆಗಬೇಕನ್ನುವಂಥ ಕಲ್ಪನೆ ನಮ್ಮಲ್ಲಿ. ದೇಶ ಕಟ್ಟಬೇಕನ್ನುವಂಥ ಸಂಕಲ್ಪ ಇತ್ತು, ಸಾಹಸ ಇತ್ತು, ಮತ್ತು ನಮ್ಮ ಮನಸ್ಸಿನೊಳಗೆ ಈ ಸೇವಾ ಮನೋಭಾವ ಬಂತು ಅಂದ್ರೆ ಭಾರತ ಎಲ್ಲಿ ಇರುವುದಿಲ್ಲ, ನೀನೇ ಒಂದು ಭಾರತ ಆಗ್ತಿ. ನೀನು ಟೊಂಕದ ಮೇಲೆ ಕೈ ಇಟ್ಟುಕೊಂಡು ನಿಂತು ನೋಡ್ರಿ, ನೀನು ಭಾರತ ಕಂಡಂಗೆ ಆಗ್ತೈತಿ. ನಿನ್ನ ಕಾಲುಗಳೇ ಕನ್ಯಾಕುಮಾರಿ, ನಿನ್ನ ಶಿರವೇ ಕಾಶ್ಮೀರ, ನಿನ್ನ ಬಲವೇ ಬಂಗಾಲ, ನಿನ್ನ ಎಡವೇ ಗುಜರಾತಿ, ನಿನ್ನ ದಿಲ್ ಐತೆಲ್ಲ ಅದು ದಿಲ್ಲಿ ಆಗ್ತೈತಿ. ನೀನು ಸಾಕ್ಷಾತ್ ಭಾರತ, ನೀನು ಪ್ರತ್ಯಕ್ಷ ಭಾರತ. ಅವಾಗ ಈ ಹೊಸ ಸಂಕಲ್ಪ, ಹೊಸ ಕನಸುಗಳೊಂದಿಗೆ ನೀವು ಭಾರತ ನೋಡಿ ಎಷ್ಟು ಜನಸಂಖ್ಯೆ ಇದೆ ಅಂದರೆ 135 ಕೋಟಿ ಜನಸಂಖ್ಯೆ ಭಾರತದ್ದು. ಒಂದು ಹೊಸ ಕಲ್ಪನೆಯೊಂದಿಗೆ, ಹೊಸ ಸಂಕಲ್ಪದೊಂದಿಗೆ ಭಾರತದ 135 ಕೋಟಿ ಜನ ಏಕಕಾಲಕ್ಕೆ ಒಂದ ಹೆಜ್ಜೆ ವಿಕಾಸದ ಕಡೆ ಇಟ್ಟರೆ ಭಾರತ ಏಕಕಾಲಕ್ಕೆ 135 ಕೋಟಿ ಹೆಜ್ಜೆ ಮುಂದೆ ವಿಕಾಸ ಆಗ್ತದೆ. ಇದು ವಿಕಾಸ ಸಂಗಮ. ಇದು ಇಂಥ ವಿಕಾಸದ ಕಲ್ಪನೆಯ ಬೀಜಗಳು ಇಲ್ಲಿ ಬಿತ್ತಿದ್ದಾರೆ. ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ನಾವೆಲ್ಲ ಹಂಚೋಣ ಅಂತ ಆಶಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.